ಶಾಕ್. ವೈಭವ್ ಸೂರ್ಯವಂಶಿ 14 ವರ್ಷದ ಹುಡುಗ 35 ಬಾಲಿಗೆ 100 ರನ್ ಚಚ್ಚಿದ್ದು. ನಮಸ್ಕಾರ ಎಲ್ರಿಗೂ, ಆನಂದ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಮ್ಮ ದೇವ, ಎಂಥದ ಇನ್ನಿಂಗ್ಸು! ಕನಸು ಮನಸ್ಸಲ್ಲಿ ಸಹ ಅಂದುಕೊಂಡಿರಲ್ಲ ಈ ಥರದ ಒಂದು ಮ್ಯಾಚ್ ನೋಡಲಿಕ್ಕೆ ಸಿಗ್ತದೆ. ಮ್ಯಾಚ್ ಅನ್ನೋದಕ್ಕಿಂತ ಸಹ ಈ ಥರದ ಒಂದು ಇನ್ನಿಂಗ್ಸ್ 100 ಹೊಡಿತಾರೆ, ಸುಮಾರು ಜನ ಹೊಡಿತಾ ಇರ್ತಾರೆ. 14 ವರ್ಷದ ಹುಡುಗ 100 ಹೊಡೆಯೋದು, ಅದು ಸಹ 35 ಬಾಲಿಗೆ. ಸೆಕೆಂಡ್ ಫಾಸ್ಟೆಸ್ಟ್ 100 ಇನ್ ದಿ ಹಿಸ್ಟ್ರಿ ಆಫ್ IPL. 30 ಬಾಲಿಗೆ ಗೇಲ್ ಅವರು 100 ಹೊಡೆದಿದ್ರು. ಅದಾದ್ಮೇಲೆ 37 ಬಾಲಿಗೆ ಯೂಸುಫ್ ಪಠಾಣ್ ಹೊಡೆದಿದ್ರು. ಅದರ ಮಿಡ್ಲಲ್ಲಿ ಯಾರು ಇರಲಿಲ್ಲ. ಈಗ ವೈಭವ್ ಸೂರ್ಯವಂಶಿ 35 ಬಾಲಿಗೆ 100 ಹೊಡೆದ. ರಾಜಸ್ಥಾನ GT ಎದುರು ಟೇಬಲ್ ಟಾಪರ್ ಅಂತ ಏನು 2ನೇ ಪ್ಲೇಸಲ್ಲಿ ಇದ್ರು. 8 ಮ್ಯಾಚ್ಗೆ 6 ಮ್ಯಾಚ್ಗಳನ್ನು ಬಿದ್ದು 2ನೇ ಪ್ಲೇಸಲ್ಲಿ ಇದ್ದಂತಹ GT ಎದುರು ವಿನ್. 15.5 ಓವರಲ್ಲೇ 210 ಟಾರ್ಗೆಟ್ ಅನ್ನು ಉಡಿಸ್. ಭಯಂಕರ ಮಾರ, ಭಯಂಕರ ಅಂದ್ರೆ ಭಯಂಕರ. ಈ ಮ್ಯಾಚ್ ಅನ್ನು ನೀವೇನಾದ್ರು ಮಿಸ್ ಮಾಡಿಕೊಂಡಿದ್ದಾರೆ, ರಾಜಸ್ಥಾನದ ಮ್ಯಾಚ್ ಯಾರು ನೋಡ್ತಾರೆ ಮಾರೆ ಅಂತಂದ್ರೆ ಯು ಮಿಸ್ ಸಮಥಿಂಗ್ ಬಿಗ್ ಅಷ್ಟೇ. ಏನೋ ಒಂದು ದೊಡ್ಡದು, ಒಂದು ವಾವ್ ಅನ್ನುವಂಥ ಇನ್ನಿಂಗ್ಸ್ ಅನ್ನ ನೀವು ಮಿಸ್ ಮಾಡಿಕೊಂಡ್ರಿ. ಹೈಲೈಟ್ಸ್ ಅಲ್ಲಿ ಎಲ್ಲ ನೋಡ್ಬೋದು, ಇಲ್ಲ ಅಂತಲ್ಲ. ಬಟ್ ಆದ್ರೂ ಕೂಡ ನಿಮ್ಗೆ ಒಂದು ನೋಡಿ, ಸೆಕೆಗಾಲದಲ್ಲಿ ಬೆವರು ಬರ್ತದೆ ನಿಜ. ಸೆಕೆ ಎಲ್ಲ ಕಡೆ ಸೆಕೆ. ನಿಮ್ಮ ಮನೆಯಲ್ಲಿ AC ಉಂಟು ಅಂತ ಇಟ್ಕೊಳ್ಳಿ, ಆದರೂ ಕೂಡ ನೀವು ಈ ಲೈವ್ ಮ್ಯಾಚ್ ನೋಡಿದರೆ, ವೈಭವ್ ಸೂರ್ಯವಂಶಿ ಅವರ ಇನ್ನಿಂಗ್ಸ್ ನೋಡಿದರೆ, ಅವರ ಹೊಡೆತ ನೋಡಿದ್ದಿದ್ರೆ ಮೈಯೆಲ್ಲ ಬೆವರು ಬರ್ತಿತ್ತ ಅಂತ. ಅಂದರೆ ಒಂಥರ ಖುಷಿ, ಎಕ್ಸೈಟ್ಮೆಂಟ್, ಶಾಕ್ ಎಲ್ಲ ಮಿಕ್ಸ್ ಆಗಿ ಎಂತಾಗ್ತಾ ಉಂಟು ಇಲ್ಲಿ, ಒಬ್ಬ ದೇವರೇ ಅಂತ. ಆ ಥರದ ಎಕ್ಸ್ಪ್ರೆಷನ್ ಇತ್ತು ನನ್ನ ಮ್ಯಾಚ್ ಆಗ್ತಿರೋ. ಒಬ್ಬ ದೇವರು, ಏ ಅಂತ. ಈಗ ಇದು ವಿಲನ್ಸ್ ಎಲ್ಲ ಹೇಳ್ತಾರಲ್ಲ, ಹೀರೋಗಳು ಕೊನೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ದಡ ಬಡ ಬಡ ಅಂತ ಹೊಡೆಯುವಾಗ ವಿಲನ್ನು ಕಿರ್ಚಾಡ್ತಾರಲ್ಲ, ನೀನೇನು ಮನುಷ್ಯನ ರಾಕ್ಷಸನ ಅಂತೆಲ್ಲ ಡೈಲಾಗ್ ಇರ್ತಲ್ಲ, ಆ ಥರ ಇತ್ತು. ದೇವ. ಫಸ್ಟ್ ಇನ್ನಿಂಗ್ಸ್ ಮುಗ್ದಾಗ 209 ಏನು GT ಹೊಡೆದಾಗ ನನ್ನ ಮನಸ್ಸಲ್ಲಿ ಇದ್ದದ್ದು ಏನಂತಂದ್ರೆ, ಈ ಥರ ಮಾತಾಡಬೇಕು. ಏನು ಮಾರ, 9 ಮ್ಯಾಚಲ್ಲಿ GT ಇವರ ಟಾಪ್ 3 ಬ್ಯಾಟ್ಸ್ಮನ್ ಏನಿದ್ದಾರೆ, ಗಿಲ್, ಸುದರ್ಶನ್ ಮತ್ತು ಬಟ್ಲರ್, ಅಟ್ಲೀಸ್ಟ್ ಒಬ್ಬರಾದ್ರು ಸತತ 9 ಮ್ಯಾಚಲ್ಲಿ ಅಟ್ಲೀಸ್ಟ್ ಒಬ್ಬರಾದ್ರು 50 ಹೊಡೆದಿದ್ದಾರಂತೆ. ಸೊ ಅಂಥ ಒಂದು ಬ್ಯಾಟಿಂಗ್ ಲೈನಪ್, ಎಸ್ಪೆಷಲಿ ಟಾಪ್ 3 ಭಯಂಕರ ಕನ್ಸಿಸ್ಟೆಂಟ್. ಏನು ಮಾರ, ಮತ್ತೊಂದ್ಸಲ ಆರಾಮದಾಯಕ ವಿಕ್ಟ್ರಿ. ಓಹೋ ಅಂತೂ ಇವರು ಪ್ಲೇ ಆಫಿಗೆ ಆಲ್ಮೋಸ್ಟ್ ಖಚಿತ, ಉಚಿತ ಅಂತೆಲ್ಲ ಏನೇನೋ ಹೇಳು ಅಂತಿದ್ದೆ ಮಾರ್ರೆ. ಮ್ಯಾಚ್ ಸೆಕೆಂಡ್ ಹಾಫ್ ನೋಡಿದ್ಮೇಲೆ GT ಇದಿತ್ತು, ಇದು ಭಾರಿ ಬ್ಯಾಲೆನ್ಸ್ ಟೀಮು, ಹಾಗೆ ಹೀಗೆ ಅಂತೆಲ್ಲ ಕರೆಸ್ಕೊಂಡಂತಹ GT ಇವತ್ತು ಧೂಳಿಪಟ, ಸರ್ವನಾಶ, ಡಾಮರ್. ನನಗೆ ಈಗ GT ಇನ್ನಿಂಗ್ಸ್ ಹೇಗಿತ್ತಂತ ನೆನಪೋಗಿದೆ ನೋಡಿ. ಸಾಯಿ ಸುದರ್ಶನ್ ಮತ್ತು ಗಿಲ್ ಮತ್ತೊಂದು ಅದ್ಭುತವಾಗಿರುವಂತಹ ಇನ್ನಿಂಗ್ಸ್. ಅಂದರೆ ಅವ್ರದ್ದೊಂದು ಫಸ್ಟ್ 6 ಓವರಲ್ಲಿ ಅಷ್ಟೇನು ರನ್ ಇರೋದಿಲ್ಲ, ನಿಧಾನಕ್ಕೆ ಚೇಂಜ್ ಆಗ್ತಾ ಹೋಗ್ತದೆ, ಮ್ಯಾಚಿನ ಗತಿ ಚೇಂಜ್ ಆಗ್ತಾ ಹೋಗ್ತಾರೆ, ಗೇರ್ ನಿಧಾನಕ್ಕೆ ಶಿಫ್ಟ್ ಮಾಡ್ತಾರೆ, ಕೊನೆಗೆ 200ರ ಮೇಲೆ ಹೊಡಿತಾರೆ. ಇವ್ರದ್ದೊಂದು ಟೆಂಪ್ಲೇಟ್ ಸೂಪರ್ ಆಗಿ ಉಂಟು, ಕೊನೆಗೆ ಅದನ್ನೇ ಡಿಫೆಂಡ್ ಮಾಡ್ತಾರೆ. ಈಗ ಏನು ಪ್ರಸಿದ್ಧ ಕೃಷ್ಣ ಇವರೆಲ್ಲ ಬಂದು ಒಳ್ಳೆ ಚೆಂದ ಮಾಡಿ ಬೌಲಿಂಗ್ ಆಗ್ತಿದ್ದಾರೆ, ಡಿಫೆಂಡ್ ಮಾಡ್ತಾರೆ ಅಂತ ಒಂದು ಕ್ವಾಲಿಟಿ ಟೀಮ್ ಅಂತೆಲ್ಲ ಇದ್ದರೆ ಇವತ್ತು ಮ್ಯಾಚ್ ಬೇರೆ ಅದದು. ಏನು ಸಾಯಿ ಸುದರ್ಶನ್ 30 ಬಾಲಿಗೆ 39 ರನ್ ಹೊಡೆದು ಔಟ್ ಆದರು. ಒಂದು ಡ್ರಾಪ್ ಕ್ಯಾಚ್ ಇತ್ತು, ಹೆಟ್ಮೇರ್ ಅವರು ಬಿಟ್ಟದ್ದು. ಬಟ್ ಎನಿವೇಸ್ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಕಾಯಿನ್ ಕೊಡ್ತಾ ಇರಬಾರ್ದು. 30 ಬಾಲಿಗೆ 39 ರನ್ನು. ಆ್ಯಂಡ್ ಗಿಲ್ 50 ಬಾಲಿಗೆ 84. ಕ್ಲಾಸಿ ಇನ್ನಿಂಗ್ಸ್. ಮನುಷ್ಯ ಇವ್ರು ಆಡ್ತಾ ಇದ್ದಾಗ ಉಂಟಲ್ಲ, ಎಂತ ಮಾರ ಇಷ್ಟು ಈಸಿಯಾಗಿ ಆಡ್ತಾರಲ್ಲ ಹಬ್ಬ ಅಂತ ಅನ್ನಿಸ್ತದೆ. ಆ್ಯಂಡ್ ಅದಕ್ಕೆ ಕರೆಕ್ಟಾಗಿ ಬಟ್ಲರ್ ಆ ಫಿನಿಶಿಂಗ್ ಟಚ್ ಕೊಟ್ಟದ್ದು. ಏನು 26 ಬಾಲಿಗೆ 50 ರನ್ ಹೊಡೆದು ನಾಟ್ ಔಟ್ ಆಗಿದ್ದದ್ದು. ಕೊನೆಗೆ ಒಂದು ಚಿಕ್ಕ ಚಿಕ್ಕ ಇನ್ನಿಂಗ್ಸ್ ಬಂದಿದೆ ಬಿಡಿ. ವಾಷಿಂಗ್ಟನ್ ಸುಂದರ್ 8 ಬಾಲಿಗೆ 13, ತೆವಾಟಿ ಅವರು 4 ಬಾಲಿಗೆ 9, ಶಾರುಖ್ ಖಾನ್ ಅವರು 2 ಬಾಲಿಗೆ 5, 1 4 ಎಲ್ಲ ಹೊಡೆದು ಏನಮ್ಮ 209 ರನ್ನು ಜೈಪುರದಲ್ಲಿ. ಆ್ಯಂಡ್ ರಾಜಸ್ಥಾನಿನ ಒಂದು ಕಳೆದ 3 ಮ್ಯಾಚ್ಗಳನ್ನು ನಾವು ತೆಗೆದು ನೋಡಿದಾಗ ನೋಡಿ, ಹೋಪ್ಲೆಸ್ ಆಗಿ ಆಡಿದ್ರು. ಲಾಸ್ಟ್ 3 ಮ್ಯಾಚಸ್ ಏನಿದೆ ಅವ್ರು ವಿನ್ ಆಗಬೇಕಿತ್ತು ಮಾರೆ. 1 ಓವರಲ್ಲಿ 9 ರನ್ ಹೊಡಿಬೇಕಿತ್ತು.
ಡೆಲ್ಲಿ ಎದುರು ಅದನ್ನು ಸೂಪರ್ ಓವರ್ಗೆ ತಗೊಂಡೋದ್ರು. ಸೂಪರ್ ಓವರಲ್ಲಿ ಕೂಡ ಯಾವ ಬ್ಯಾಟ್ಸ್ಮನ್ ಅನ್ನು ಕಳಿಸ್ಬೇಕು ಅವರನ್ನು ಕಳಿಸಿರಲಿಲ್ಲ. ಆ ಮ್ಯಾಚಲ್ಲಿ ಚಂದ ಆಡಿದ್ದಂತಹ ನಿತೀಶ್ ರಾಣಾ ಅವ್ರನ್ನ ಕಳಿಸಿರಲಿಲ್ಲ. ಏನೋ ಎಡವಟ್ಟು ಮಾಡಿಕೊಂಡ್ರು. ಸೂಪರ್ ಓವರಲ್ಲಿ ಆ ಮ್ಯಾಚ್ ಸೋತರು. ಲಾಸ್ಟ್ ಓವರ್ 9 ಹೊಡಲಿಕ್ಕಾಗಿದೆ, ಸೂಪರ್ ಓವರ್ ತಗೊಂಡೋಗಿ ಆ ಸೂಪರ್ ಓವರಲ್ಲಿ ಸೋತರು. ಅದಾದಮೇಲೆ ಐ ಥಿಂಕ್ LSG ಮೇಲೆ ಎಗೈನ್ 1 ಓವರಿಗೆ 9 ರನ್ ಹೊಡಿಬೇಕಿತ್ತು. ಎಗೈನ್ ಕ್ರೀಸಲ್ಲಿ ಇದ್ದದ್ದು ಹೆಟ್ಮೈರ್ ಮತ್ತು ಜುರೈಲ್ ಹೊಡಿಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಸೂಪರ್ ಓವರ್ಗೆ ಹೋಗಲಿಲ್ಲ ಬಿಡಿ, 6 ರನ್ ಬಂದಂತ ಕಾಣ್ತದೆ ಆ ಓವರಲ್ಲಿ. ನಮ್ಮ ಮೇಲೆ RCB ಮೇಲೆ ಲಾಸ್ಟ್ 1 ಓವರಿಗೆ 9 ಅಲ್ಲ 2 ಓವರಿಗೆ 18 ರನ್ ಬೇಕಿತ್ತು, ಡಬಲ್. ಮತ್ತೆ ಪುನಃ 5 ವಿಕೆಟ್ ಕೈಯಲ್ಲಿತ್ತು, ಹೊಡಿಲಿಕ್ಕೆ ಆಗಲಿಲ್ಲ. 13 ರನ್ನಿಂದ ಸೋತರು. ಅಂದರೆ 3 ಕೂಡ ಈ ಒಂದು ಮಾಡರ್ನ್ ಡೇ ಕ್ರಿಕೆಟಲ್ಲಿ ವಿನ್ ಆಗುವಂಥ ಸ್ಕೋರ್. 1 ಓವರಿಗೆ 9, 2 ಓವರಿಗೆ 18, ಕೈಯಲ್ಲಿ ವಿಕೆಟ್ ಉಂಟು, ಹೊಡಿಲಿಕ್ಕಾಗಲಿಲ್ಲ. ಎಲ್ಲಿಯಾದರೂ 3ಕ್ಕೆ 3 ಗೆದ್ದು ಇವತ್ತಿನ ಮ್ಯಾಚ್ ಗೆದ್ದಿದ್ರೆ ಲಾಸ್ಟ್ 4 ಮ್ಯಾಚ್ಗಳನ್ನು ಗೆದ್ದು ಸುಭದ್ರ ಸ್ಥಿತಿಯಲ್ಲಿ ಇರ್ತಾ ಇತ್ತು. ಈಗ 210 ಟಾರ್ಗೆಟ್, 209 GT ಹೊಡೆದಿರೋದು, 210 ಟಾರ್ಗೆಟ್ ಅವರ ಪಾಲಿಗೆ ಸಿಂಹ ಸ್ವಪ್ನ. ಹಾಗೆ ಹೀಗೆ ಆಗುದಿಲ್ಲಪ್ಪ. ಇವರು ಚೇಸ್ ಮಾಡಬೇಕಿದ್ರೆ ದ್ರಾವಿಡ್ ಅವ್ರು ಹೇಳಬೇಕು, ಅಣ್ಣ ಕಾಲಿಗೆ ಬೀಳ್ತೇನೆ ಮಾರ್ರೆ, 18 ಓವರಲ್ಲೇ ಚೇಸ್ ಮಾಡಿ, ಯಾಕೆಂದ್ರೆ ನಿಮಗೆ ಲಾಸ್ಟ್ 2 ಓವರ್ ಆಡ್ಲಿಕ್ಕೆ ಬರೋದಿಲ್ಲಲ್ಲ ಅಂತೆಲ್ಲ ಏನಾದ್ರು ಒಂದು ಸ್ಪೀಚ್ ಕೊಡ್ಬೋದು, ಈ ಥರ ಫನ್ನಿ ಅಂತಾರೆ ಹೇಳು ಅಂತ ಅಂದ್ಕೊಂಡಿದ್ದೆ. ಹಾಗೆ ಹೇಳಿದ್ರ ಅಂತ ಮಾರ್ರೆ ದ್ರಾವಿಡ್ ಅವರು. ಯಾಕಂತಂದ್ರೆ ಇವತ್ತು ರಾಜಸ್ಥಾನ ವಿನ್ ಆದಂತ ನೋಡಿ 15.5 ಓವರ್ಗೆ ವಿನ್ ಆಗಿದೆ. ದ್ರಾವಿಡ್ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದ್ರಂತ ಕಾಣ್ತದೆ. ನೀವು 18 ಓವರ್ ಒಳಗಡೆ ವಿನ್ ಆಗದಿದ್ರೆ ನೋಡಿ, ಬೇಕಾದ್ರೆ ಆಲ್ಔಟ್ ಆಗಿ ನೀವು 18 ಓವರ್ ನಂತರ ಆಡ್ಲಿಕ್ಕೆ ಇಲ್ಲ ನೀವು. ಯಾಕೆಂತಂದ್ರೆ ಮಾನ ಮರ್ಯಾದೆ ಪೂರ್ತಿ ತೆಗ್ದಾಕ್ತೀರಿ ನೀವು, ಕೈಯಲ್ಲಿದ್ದ ಮ್ಯಾಚನ್ನು ದಾನ ಮಾಡ್ತೀರಿ. 18 ಓವರ್ ಒಳಗೆ ವಿನ್ ಆಗಿ, ಇಲ್ಲ ಇದ್ರೆ ಆಲ್ಔಟ್ ಆಗಿ, ನಮ್ಮ ಮುಖ ತೋರಿಸ್ಬೇಡಿ ಅಂತ ಏನೋ ಒಂದು ಹೇಳಿರ್ಬೋದು ಅಂತ. ಯಾಕಂತಂದ್ರೆ ಇವತ್ತಿನ ಒಂದು ಏನು ಬ್ಯಾಟಿಂಗ್ ಏನಿತ್ತು, ಜೈಸ್ವಾಲ್ ಮತ್ತೆ ವೈಭವ್ ಸೂರ್ಯವಂಶಿ, ಎಸ್ಪೆಷಲಿ ಆ ಹುಡುಗ 14 ವರ್ಷದ ವೈಭವ್ ಸೂರ್ಯವಂಶಿ, ಅವ್ರದ್ದು ಡೆಬ್ಯೂ ಒಂದು ಏನು ಸ್ಯಾಮ್ಸನ್ ಅವರಿಗೆ ಇಂಜುರಿ ಆದಮೇಲೆ ಅವರಿಗೊಂದು ಅವಕಾಶ ಸಿಕ್ಕಿತ್ತು. ಆ ಡೆಬ್ಯೂ ಮ್ಯಾಚಲ್ಲಿಯೇ LSG ವಿರುದ್ಧ ಶಾರ್ದುಲ್ ಠಾಕೂರ್ ಅವರ ಬಾಲ್, ಇವರಿಗೆ ಫಸ್ಟ್ ಬಾಲ್ ಪಟಾರ್ ಅಂತ ಎಕ್ಸ್ಟ್ರಾ ಕವರ್ ರೀಜನ್ ಮೇಲೆ 6 ಹೊಡೆದಾಗಲೇ ನಾವು ಎಮ್ಮ ದೇವ ಏನು ಮಾರ ಇವನು ಒಂಚೂರು ಭಯಗಿ ಎಂತ ಇಲ್ವ ಅಂತೆಲ್ಲ ಅಂದ್ಕೊಳೋದು. ಬಟ್ ಓವರ್ ಆಲ್ ಆ ಇನ್ನಿಂಗ್ಸ್ ನೋಡಿದಾಗ ಸುಮ್ಮನೆ ಒಂದು ಎಂತ ಬ್ಲೈಂಡ್ ಹಿಟ್ಟರ ಮಾರೆ, ಸ್ಲಾಗರ್ ಅಂತ ಹೇಳ್ತಾರಲ್ಲ, ಸುಮ್ಮನೆ ಎಲ್ಲ ಬಾಲಿಗೆ ಸಹ ಬೀಸ್ಲಿಕ್ಕೆ ಹೋಗ್ತಿದ್ನಲ್ಲ. ಇನ್ನೂ ಸಹ ಪರಿಪಕ್ವತೆ ಅಂತೆಲ್ಲ ನಾನೇ ಹೇಳಿದ್ದೆ, ಸ್ವಲ್ಪ ಬರಬೇಕು ಇನ್ನೂ ಸಹ ಹದಗೊಳಿಸಬೇಕು ಬ್ಯಾಟಿಂಗ್ ಹಾಗೆ ಹೀಗೆ ಅಂತ. ನಮ್ಮ RCB ಮ್ಯಾಚಲ್ಲಿ ಸಹ ಹಾಗೆ ಸುಮ್ಮನೆ ಎಲ್ಲ ಬಾಲ್ಸ್ 6 ಹೊಡೋದಕ್ಕೆ ಟ್ರೈ ಮಾಡ್ತಿದ್ದ ಹುಡುಗ. 2 6 ಬಂದಿತ್ತು, ಒಂದು ಎಡ್ಜಾಗಿ ಒಂದು ಪ್ರಾಪರ್ ಶಾಟ್, ನೆಕ್ಸ್ಟ್ ಬೋಲ್ಡ್ ಆಗಿ ಔಟ್ ಆದಾಗ ನಾವೆಲ್ಲ ಹಾಗೆ ಅನ್ಕೊಳೋದು, ಸುಮ್ಮನೆ ಎಲ್ಲ ಬಾಲ್ ಸಹ ಏನೋ ಪಾಪ ಹುಡುಗ ಬೀಸ್ಲಿಕ್ಕೆ ಟ್ರೈ ಮಾಡ್ತಾನಲ್ಲ ಮಾರ್ರೆ ಅಂತ. ಇವತ್ತು ಎಲ್ಲರ ಬಾಯಿ ಮುಚ್ಚಿದ. ಅಣ್ಣ ನಂಗೆ ಆಡ್ಲಿಕ್ಕೆ ಗೊತ್ತುಂಟು, ನಂಗೆ ಎಂತ ಆಡ್ಬೇಕಂತ ಗೊತ್ತುಂಟು, ನೀವು ಇಲ್ಲಿ ಚೇರ್ ಮೇಲೆ ಕುತ್ಕೊಂಡು ಕಮೆಂಟ್ ಹೇಳೋದು ಈಸಿ ಅಂತ ಕಮೆಂಟ್ ಮಾಡ್ತಾರಲ್ಲ ಕೆಲವರು, ಹಾಗೆ ಉತ್ತರ ಕೊಟ್ಟಾಗೆ ಇತ್ತು. 35 ಬಾಲ್ 100, ಇನ್ಸೇನ್. 7 4 11 6, 17 ಬಾಲಿಗೆ 50 ರನ್ ಹೊಡೆದಾಗಿದೆ. ಈ ಒಂದು IPL ಸೀಸನ್ನ ಫಾಸ್ಟೆಸ್ಟ್ 50 ವೈಭವ್ ಸೂರ್ಯವಂಶಿ, 17 ಬಾಲಿಗೆ 50. ಆ ಕಡೆಯಿಂದ ಜೈಸ್ವಾಲ್ ಅವರು ಹೊಡಿತಿದ್ದಾರೆ. ಜೈಸ್ವಾಲ್ ಅವರು ಆ್ಯಕ್ಚುಲಿ 1.1 ಓವರ್ಸಲ್ಲಿ ಔಟ್ ಆಗಬೇಕಿತ್ತು. ಇಶಾಂತ್ ಶರ್ಮಾ ಹಾಕಿದಂಥ 2ನೇ ಓವರ್, ಅಂದರೆ ಪಂದ್ಯದ 2ನೇ ಓವರ್, ಅವರ 1ನೇ ಓವರು ಫಸ್ಟ್ ಬಾಲಲ್ಲಿ ಕ್ಲೀನ್ ಕ್ಯಾಚ್. ಇದು ಜೈಸ್ವಾಲ್ ಅವರು ಹೊಡೆದ್ರು, ಬಾಲ್ ಮೇಲೆ ಹೋಯ್ತು. ಬಟ್ಲರ್ ಅಣ್ಣ ಬಂದರು, ನಾನು ತಗೊಳ್ತೇನೆ, ನಾನು ಹಿಡಿತೇನೆ ಅಂತೇಳಿ ಕೀಪರ್ ಕ್ಯಾಚ್ ಡ್ರಾಪ್ ಮಾಡೋದು, ಅದು ಗ್ಲೌ ಎಲ್ಲ ಇದ್ದು ಡ್ರಾಪ್ ಮಾಡಿದಾಗ ಎಂತ ಮಾರ್ರೆ ಅಂತ ಅನಿಸ್ತದೆ. ಬಟ್ಲರ್ ಡ್ರಾಪ್ ಮಾಡಿರದಿದ್ದಿದ್ರೆ ಮ್ಯಾಚ್ ಏನಾಗ್ತಿತ್ತೋ ಗೊತ್ತಿಲ್ಲ, ಬಟ್ ಅವರು ಡ್ರಾಪ್ ಮಾಡಿದ್ರು, ಮ್ಯಾಚ್ ಪೂರ್ತಿ ಲಗಡಿ ಹೋಯ್ತು. ಆ ಕಡೆಯಿಂದ ಜೈಸ್ವಾಲ್ ಹೊಡಿತಿದ್ದಾರೆ, ಬಟ್ ಜೈಸ್ವಾಲ್ ಹೊಡೆದಿದ್ದು ಯಾರಿಗೆ ಕಾಣ್ತವೇ ಇಲ್ಲ. ಮ್ಯಾಚ್ ಮುಗಿದಾಗ 40 ಬಾಲಿಗೆ 70 ಜೈಸ್ವಾಲ್ ನಾಟ್ ಔಟ್. ಬಟ್ ವೈಭವ್ ಸೂರ್ಯವಂಶಿ 17 ಬಾಲಿಗೆ 50, ಎಸ್ಪೆಷಲಿ ಅವರ ಏನು ಸ್ಟಾರ್ಟಿಂಗ್ 50 ಆಗುವ ಒಂದು ಫಸ್ಟ್ ಹಾಫ್ ಏನಿದೆ ಅಲ್ಲ, ಅದರಲ್ಲಿ ಇಶಾಂತ್ ಶರ್ಮಾ ಅವರ 2ನೇ ಓವರ್ ಅಂತ ಭಾವಿಸ್ಕೊಳ್ತೇನೆ. ಆ ಓವರಲ್ಲಿ 26 ರನ್ ಅವ್ರು ಹೊಡೆದ್ರು. ಅವರ ಓವರಲ್ಲಿ ಡಮ ಅಂತ ಎಂತ ಮಾರಯ್ಯವ ಅಂತ ಅನಿಸಿತು. ಅದಾದಮೇಲೆ 50 ಹೊಡೆದ ಮೇಲೆ ನಾವು ಅಂದ್ಕೊಂಡಾಗೆ ಆಯಿತು. ಫಸ್ಟ್ 6 ಓವರಲ್ಲಿ 85 ರನ್ ಏನೋ ಬಂತು ರಾಜಸ್ಥಾನಿದು. ಅದು ಸಹ ಏನು ಫಸ್ಟ್ 5 ಓವರ್ ಸರ್ರಿ ಹೊಡೆದಿದ್ರು. ಅದಾದಮೇಲೆ ಯಾವಾಗ ನಮ್ಮ ಪ್ರಸಿದ್ಧ ಕೃಷ್ಣ ಬಾಲ್ ಹಾಕ್ಲಿಕ್ಕೆ ಬಂದರು, ಆ ಓವರಲ್ಲಿ 6 ರನ್ ಬಂದದ್ದು. ಆವಾಗ ಒಂಚೂರು ಕಡಿಮೆ ಆಯಿತು. 6 ಓವರ್ಗೆ 85, ನೋ ಲಾಸು. ಅದಾದಮೇಲೆ ನಾವೆಲ್ಲ ಏನು ಅಂದ್ಕೊಂಡಂತ, ಓಕೆ ಈಗ ಪವರ್ ಪ್ಲೇ ಮುಗೀತು, ಫೀಲ್ಡರ್ಸ್ ಎಲ್ಲ ಹೊರಗಡೆ ಇರ್ತಾರೆ. ಪವರ್ ಪ್ಲೇ ಇದ್ದಾಗ ಸುಮ್ಮನೆ ಏನೋ ಒಟ್ಟು ಹೀಗೆ ಸುಮ್ಮನೆ ಬೀಸ್ಬೋದು, ಅದು ತಲೆ ಮೇಲೆ ಹೋಗ್ತದೆ, ಒಂದು 6 ಆಗ್ತದೆ, ಒಂದು 4 ಆಗ್ತದೆ. ಸೊ ಏನೋ ಕ್ಲಿಕ್ ಆಯಿತು. ನೋಡು
ಈಗ ಒಂಚೂರು ಡೌನ್ ಆಗ್ಬೋದು ಅಂತ ನಾವು ಅಂದ್ಕೊಳೋದು. ನಾನಂತೂ ಹಾಗೆ ಅಂದ್ಕೊಂಡೆ. ಆ್ಯಂಡ್ ಅದಕ್ಕೆ ಕರೆಕ್ಟಾಗಿ ನೆಕ್ಸ್ಟ್ 7 ಬಾಲಲ್ಲಿ ವೈಭವ್ ಸೂರ್ಯವಂಶಿ ಹೊಡೆದದ್ದು ಮೂರೇ ರನ್. ಸೊ 17 ಬಾಲಿಗೆ 50 ಇದ್ದದ್ದು 24 ಬಾಲಿಗೆ 53 ಆಯಿತು. ಓಕೆ, ಚಂದ ಮಾಡಿ ಆಡ್ತಿದ್ದೆ ಹುಡುಗ. ಬಟ್ ಈ 100 ಫಾಸ್ಟೆಸ್ಟ್ 100 ಅದು ಇದೆಲ್ಲ ಆಗುದಿಲ್ಲ ಅಂತ ಅಂತ ಅಂದ್ಕೊಳೋದು. ಬಟ್ ನೆಕ್ಸ್ಟ್ 11 ಬಾಲಿಗೆ ಕಂಡು ಕೇಳರಿಯದಂತಹ ಪಟ 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 ಹೊಡೆತಗಳು. ನೆಕ್ಸ್ಟ್ 11 ಬಾಲಿಗೆ 47 ರನ್ ವೈಭವ್ ಸೂರ್ಯವಂಶಿ. 35 ಬಾಲಿಗೆ 100, 94 ಆಗಿದೆ. 34 ಇದು ಕರೀಂ ಜನ್ನತ್, ಅಫ್ಘಾನಿಸ್ತಾನ್ ಬೌಲರ್. ಅವ್ರು ಹಾಕಿದ ಪಾಪ ಇವತ್ತು ಒಂದೇ ಓವರ್, 1 ಓವರ್ಗೆ 30 ರನ್, 6 4 6 4 4 6. ಎಂಥ ಒಂದು ಹ್ಯುಮಿಲಿಯೇಷನ್ ಅಂತಂದರೆ ಯಪ್ಪ ಅಂತ ಅಂತಿರ್ಬೋದು. ನಂಗೆ ಯಾಕಾದ್ರೂ ಬೌಲಿಂಗ್ ಕೊಟ್ಟಿದ ಮ್ಯಾರೆ ನೀವು ಅಂತ ಅಂತಿರ್ಬೋದು. ಹಾರಿಬಲ್ ಬೌಲಿಂಗ್ ಅಂತ ಅನ್ಸ್ಕನ್ಸು. ಏನು ಬ್ಯಾಟಿಂಗ್ ಮಾರ್ರೆ, ಅದು ಫಿಯರ್ಲೆಸ್ ಬ್ಯಾಟಿಂಗ್. ಅಬ್ಬಬ್ಬಬ್ಬಬ್ಬ 30 ರನ್ ಹರಿದು ಬಂತು. 34 ಬಾಲಿಗೆ 94 ರನ್ ಆಗಿದೆ. ಎಂಥವನಿಗಾದ್ರೂ ಒಂಚೂರು ಸಣ್ಣ ಸ್ವಾರ್ಥ ಇರ್ತದೆ. 94 ರನ್ ತನಕ ಬಂದಿದೆ ಅನ್ಮಾರ್ರೆ. ಒಂಚೂರು ಸ್ವಲ್ಪ ನಿಧಾನ 100 ಹೊಡೆಯುವ. ಇಲ್ಲ, ನೆಕ್ಸ್ಟ್ ಬಾಲೇ 6 ಡೀಪ್ ಮಿಡ್ ವಿಕೆಟ್ ರೀಜನ್ಗೆ ಅಥವಾ ಸ್ಕ್ವೇರ್ ಲೆಗ್ ಆ ರೀಜನ್ಗೆ ಒಂದು 6 ಅಥವಾ ಕೌ ಕಾರ್ನರ್, ಆಲ್ಮೋಸ್ಟ್ ಆ ರೀಜನಲ್ಲಿ. ಅದು ಕೌ ಕಾರ್ನರು ಅಲ್ಲ ಅಥವಾ ಸ್ಕ್ವೇರ್ ಲೆಗ್ಗು ಅಲ್ಲ, ಒಂದು ಸ್ವಲ್ಪ ಮಿಡ್ಲಲ್ಲಿ ಉಂಟದು. ಆ ರೀಜನಲ್ಲಿ ಒಂದು 6 ಹೊಡೆದು ಉಪ್ಪಬ್ಬಬ್ಬಬ್ಬಬ್ಬಬ್ಬ 35 ಬಾಲಿಗೆ 100. ಎಷ್ಟು ಖುಷಿ ಆಯ್ತು ಅಂತಂದರೆ ರಾಜಸ್ಥಾನ್ ಡಗ್ಔಟ್ ಎಲ್ಲ ಅಂದರೆ ಆ್ಯಕ್ಚುಲಿ ಖುಷಿಗಿಂತ ಶಾಕಲ್ಲಿ ಇದ್ರು. ಅವ್ರು ಎಂತ ಆಗ್ತಾ ಇದೆ ಮಾರ್ರೆ ಇಲ್ಲಿ ಅಂತ. ಕರೆಕ್ಟ್, ಪ್ರಸಿದ್ಧ ಕೃಷ್ಣ ಅವರ ಒಂದು ಗ್ರೇಟ್ ಯಾರ್ಕರ್, ಆ ಗ್ರೇಟ್ ಯಾರ್ಕರಿಗೆ ಅವರು ಔಟ್ ಆದರು. 38 ಬಾಲಿಗೆ 101 ರನ್ ಹೊಡೆದು ಬೋಲ್ಡ್ ಆಗಿ ಔಟ್ ಆದರು. ಆ್ಯಂಡ್ 35 ಬಾಲಿಗೆ 100 ಏನಿದೆ, ಇದು IPL ಹಿಸ್ಟ್ರಿಯ ಸೆಕೆಂಡ್ ಫಾಸ್ಟೆಸ್ಟ್ 100. ಆ್ಯಂಡ್ T20 ಹಿಸ್ಟರಿ, T20 ಕ್ರಿಕೆಟ್ ಜಗತ್ತಿನಲ್ಲಿ ಹೀ ಈಸ್ ದಿ ಯಂಗೆಸ್ಟ್ ಪ್ಲೇಯರ್, ಅತ್ಯಂತ ಕಿರಿಯ ಪ್ಲೇಯರ್ ಅಂತೆ. 100 ಹೊಡೆದ ಆಟಗಾರರಲ್ಲಿ T20 ಹಿಸ್ಟ್ರಿಯಲ್ಲೇ ಅತ್ಯಂತ ಚಿಕ್ಕ ಹುಡುಗ, ಕಡಿಮೆ ವಯಸ್ಸಿನ ಹುಡುಗ ಅಂತ. 14 ವರ್ಷದ ಹುಡುಗ. ನಾನು 14 ವರ್ಷಕ್ಕೆ ಮಾರ್ರೆ ಅಪ್ಪನತ್ರ ಪೆಟ್ಟು ತಿಂತಿದ್ನ ಅಂತ ಮಾರ್ಕ್ ಕಡಿಮೆ ಬಿತ್ತು ಅಂತ. ಆ ಥರ ಅಷ್ಟೇ, ಬೈಸ್ಕೊಳ್ತಿದ್ದೆ ಅಪ್ಪ ಅಮ್ಮನ ಹತ್ರ, ಇಲ್ಲದೆ ಅಪ್ಪನ ಹತ್ರ ಪೆಟ್ಟು ತಿಂತಿದ್ದೆ ಅಷ್ಟೇ. ಅದಕ್ಕಿಂತೇನು ಏನೂ ಸಾಧನೆ ಮಾಡಿರಲಿಲ್ಲ. ಈಗ ಸೇಂತ ಮಾಡಲಿಲ್ಲ. ಈಗ ಏನು ಕಿತ್ತ ಬಕ್ಕಿದ್ದಿ ಗುರು ಅಂತ ಕೇಳ್ಬೋದು. ಈಗ ಸೇಂತ ಮಾಡಲಿಲ್ಲ. ಬಟ್ ಹೇಳುದು 14 ವರ್ಷದ ಹುಡುಗ. ಕೊನೆಗೆ ಇವ್ರು ಬಂದು ಯಾರೋ ನಿತೀಶ್ ರಾಣಾ ಫಸ್ಟ್ ಬಾಲ್ 4, ಸೆಕೆಂಡ್ ಬಾಲ್ LBW. ಕೊನೆಗೆ ಅವರ ಕ್ಯಾಪ್ಟನ್ ಪರಾಗ್ ಅವರು 15 ಬಾಲಿಗೆ 32 ರನ್, ಒಂದು ಫಿನಿಶಿಂಗ್ ಟಚ್ ಕೊಟ್ಟರು. 2 ಅದ್ಭುತವಾಗಿರುವಂಥ 6, ಅದರ ಬಗ್ಗೆ ಮಾತಾಡೋಗಿಲ್ಲ. ಒಳ್ಳೆ ಶಾಟ್ಸು. 4 ಕೂಡ ಚಂದದಲ್ಲಿ ಹೊಡೆದ್ರು. 15.5 ಓವರಿಗೆ ಮ್ಯಾಚ್ ಖತಮ್, ಮುಗೀತು. ಆ್ಯಂಡ್ GT ಇದರಿಂದ ಹೊರಗೆ ಬರ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಬೋದಾ ಅಂತ. ಇದೊಂಥರ ಅವಮಾನಕಾರಿ ಅಂತ ಹೇಳ್ತಾರಲ್ಲ, ಆ ಥರ ತೀರಾ ಅವಮಾನ ಆಯಿತು. ಚಿಕ್ಕ ಹುಡುಗ ಈ ಥರ ಹೊಡೆದಾಗ ಒಂದು ಅವಮಾನ ಆಗ್ತದಲ್ಲ, ಇದೆಂತ ಮಾರ ಇದು. ಚಿಕ್ಕ ಹುಡುಗ ನಮ್ಮನ್ನು ಈ ಥರ ಹೊಡೆದಾಕಿದ ಅಂತ ಅದು ಇದ್ದೇ ಇರ್ತದೆ. ಎಷ್ಟೇ ಹೊಗಳ್ಬೋದು, ತುಂಬ ಚೆಂದ ಮಾಡಿ ಆಡಿದ ಹುಡುಗ ಅಂತ ಅವ್ರು ಹೇಳ್ಬೋದು. ಅದೇ ಮನ್ಸಲ್ಲೊಂದು ಇರ್ತದಲ್ಲ ಮಾರೆ, ಚಿಕ್ಕ ಹುಡುಗ ನಮ್ಮನ್ನು ಈ ಥರ ಹೊಡೆದಾಕಿದ ಅಂತ. ಇಶಾಂತ್ ಶರ್ಮಾ ಎಂಥ ಸೀನಿಯರ್ ಪ್ಲೇಯರ್. ಇಶಾಂತ್ ಶರ್ಮನನ್ನು ಬಿಡಲಿಲ್ಲ. ಕರೀಂ ಜನ್ನತ್ ಕರೀಮ್ ಅಂತ ಒಂದು ಹೇಳಿಕೊಳ್ಳುವಂಥ ಪ್ಲೇಯರ್ ಏನಲ್ಲ. ಬಟ್ ಎನಿವೇಸ್, ಚಿಕ್ಕ ಹುಡುಗ ನನ್ನ ಬೌಲಿಂಗಲ್ಲಿ 30 ರನ್ ಹೊಡೆದಾಕಿದ ಮಾರ ಅಂತ, ಅದೊಂದು ಎಂಥ ಅವಮಾನ ಅಲ್ವಾ. ಬಟ್ ರಾಜಸ್ಥಾನ ಲಾಸ್ಟ್ 3 ಮ್ಯಾಚ್ ವಿನ್ ಆಗಿದ್ದಿದ್ರೆ ಒಂದು ಒಳ್ಳೆ ಸುಭದ್ರ ಸ್ಥಿತಿಯಲ್ಲಿ ಇರ್ತಾ ಇದ್ರು ತಂಡ. ಆ್ಯಂಡ್ ಅವರೆಲ್ಲರಿಗೂ ಸಹ ಆ್ಯಕ್ಚುಲಿ ಒಂದು ದೊಡ್ಡ ಡೈವ್ ಹೊಡಿಬೇಕು ವೈಭವ್ ಸೂರ್ಯವಂಶಿಗೆ ಆ್ಯಂಡ್ ಸ್ಯಾಮ್ಸನ್ಗೆ ಕೂಡ. ಸ್ಯಾಮ್ಸನ್ ಅವರು ಇಂಜೂರ್ ಆಗಿದ್ದಿದ್ರೆ ಇವರಿಗೆ ಚಾನ್ಸ್ ಸಿಗ್ತಿರಲಿಲ್ಲ ವೈಭವ್ ಸೂರ್ಯವಂಶಿಗೆ. ಬಟ್ ಎನಿವೇಸ್, ವಾಟ್ ಅ ಮ್ಯಾಚ್. ಖುಷಿ ಆಯ್ತು ಮಾರ. ಖುಷಿ ಅನ್ನೋದಕ್ಕಿಂತ ಇನ್ನು ಬೆವರ್ತಾ ಇದ್ದೇನೆ. ಅದು ನೆನೆಸ್ಕೊಂಡ್ರೆ ಒಂಥರ ಬೆವರು ಬರ್ತದೆ. ಎಲ್ಲ ಸಹ ಖುಷಿ, ಶಾಕು, ಎಕ್ಸೈಟ್ಮೆಂಟ್ ಎಲ್ಲ ಒಂಥರ ಮಿಕ್ಸ್. ಅಪರೂಪ ಈ ಥರದ ಒಂದು ಫೀಲಿಂಗ್ ಕ್ರಿಯೇಟ್ ಆಗೋದು. ವಿಚಿತ್ರ ಫೀಲಿಂಗ್, ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಆಗೋದಿಲ್ಲ ಈ ಥರದ ಫೀಲಿಂಗ್ಸ್. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೂಪರ್, ಅದ್ಭುತ, ಅತ್ಯದ್ಭುತ, ಅಮೋಘ, ಆಶ್ಚರ್ಯ ಅಷ್ಟೇ. ಸರಿಯಾಗಿ ಬರುವ. ನಮಸ್ಕಾರ.